ಅಸಮಾಧಾನ ಭಿನ್ನಾಭಿಪ್ರಾಯಗಳ ನಡುವೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರೆಬಲ್ ಶಾಸಕ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಡ ದೇವತೆ ದರ್ಶನವನ್ನ ಪಡೆದಿದ್ದಾರೆ ಬಿಜೆಪಿಯ ನಾಯಕ ಯತ್ನಾಳ್. ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸಿದ್ರು ಯತ್ನಾಳ್ ಅಂಡ್ ಟೀಮ್. ಮೊದಲಿನಿಂದಲೂ ವಿಜಯೇಂದ್ರ ವಿರುದ್ಧ ಸಮರವನ್ನ ಸಾರಿದ್ದಾರೆ ಯತ್ನಾಳ್. ಸಾಕಷ್ಟು ರೀತಿಯಾದಂತಹ ಅಸಮಾಧಾನ ಇದೆ, ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇದೆ, ಜೊತೆಗೆ ಹೋರಾಟ ಮಾಡಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಸಭೆ ನಡೆಸಿದ್ದಾರೆ, ಪೈಪೋಟಿ ಇದೆ. ಇದೆಲ್ಲದರ ನಡುವೆ ತಾಯಿ ಚಾಮುಂಡಿಯ ದರ್ಶನ ಪಡೆದಿದ್ದಾರೆ. ಈ ಮಧ್ಯ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದಿರುವಂತಹ ಯತ್ನಾಳ್ ಅವರು ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸಿದ್ರ ರೆಬಲ್ ಲೀಡರ್ ಯತ್ನಾಳ್ ಅನ್ನೋದು ಒಂದು ಪ್ರಶ್ನೆಯನ್ನ ಹುಟ್ಟಾಕುವಂತೆ ಮಾಡಿದ್ದಾರೆ. ಯತ್ನಾಳ್ ಅವರು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆಲ್ಲ ತುಂಬಾ ಹಾಟ್ ಸಭೆಯಲ್ಲಿ ಭಾಗಿಯಾಗಿದ್ರು. ಅದೊಂದು ಹೈ ವೋಲ್ಟೇಜ್ ಸಭೆ ಆಗಿತ್ತು. ಅಂದರೆ ಈ ಭಿನ್ನರ ಬಣ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ, ಅವರ ಮುಂದಿನ ನಡೆ ಮತ್ತು ನಿಲುವು ಏನಾಗಿರಬೇಕು ಅಂತ ಒಂದು ಸ್ಪಷ್ಟತೆ ಬೇಕಾಗಿತ್ತು. ಅದಕ್ಕೆ ಅಂತ ಸಭೆಯನ್ನ ನಡೆಸಿದ್ರು. ವಿಜಯೇಂದ್ರ ಅವರ ವಿರುದ್ಧ ಮಾತ್ರ ಅಲ್ಲದೆ ಇದೀಗ ಪಕ್ಷದ ಉಸ್ತುವಾರಿ ವಿರುದ್ಧವೂ ಕೂಡ ಹೋರಾಟವನ್ನು ಮಾಡಬೇಕು ಅಂತ ಯಾವುದೋ ಒಂದು ಫೈಲ್ ಕೂಡ ಕೊಟ್ಟಿದ್ದಾರೆ. ಅದೇನು, ಯಾವ ಫೈಲ್ ಇರಬಹುದು? ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶತ್ರು ಸಂಹಾರವನ್ನು ಏನಾದರೂ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪೂಜೆ ಎಲ್ಲ ಭಾಗಿಯಾಗ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯತ್ನಾಳ್ ಅವರು ದಿಢೀರಂತ ನಾಡ ದೇವತೆ, ಶಕ್ತಿ ದೇವತೆ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದ್ರ ಕಾರಣ ಏನು, ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಇರಬಹುದು? ಯಾಕಂದರೆ ಒಂದು ಹೋರಾಟದ ಹಾದಿಯಲ್ಲಿ ಇದ್ದಾರೆ, ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಲ್ಲಿನ ಗುರುಗಳಿಗೂ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಯಾವ ರಾಶಿ, ಯಾವ ನಕ್ಷತ್ರ ಅಥವಾ ಯಾವ ಪೂಜೆ ಇದೆಲ್ಲದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಫೈಲ್ ಕೊಟ್ಟಂಗಿತ್ತು. ಏನಿರಬಹುದು ಅನ್ನೋದು ಕುತೂಹಲ ಕೂಡ ಇದೆ. ದಿಢೀರಂತೆ ಯತ್ನಾಳ್ ಅವರು ನಾಡ ದೇವತೆಯ ಭೇಟಿಗೆ ಕಾರಣ ಏನಿರಬಹುದು ಅನ್ನೋದು ಪ್ರಶ್ನೆ. ಹೈಕಮಾಂಡ್ ನೋಟಿಸಿಗೆ ರೆಬಲ್ ಯತ್ನಾಳ್ ಅವರು ಹೆದರಿದ್ರ ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ. ಯಾಕೆ ಅನುಮಾನ ಅಂತಂದ್ರೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡದೇನೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಪ್ರತಿಕ್ರಿಯೆ ಕೊಡದೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಯತ್ನಾಳ್ ಅವರು. ಇದೇ ವೇಳೆ ಯತ್ನಾಳ್ ಮುಂದೆನೆ ಬಿಎಸ್ವೈ ವಿಜಯೇಂದ್ರ ಪರ ಘೋಷಣೆಯನ್ನು ಕೂಗಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದ ಭಕ್ತರಿಂದ ಜೈಕಾರ ಹಾಕಲಾಗಿದೆ. ಘೋಷಣೆಗೂ ರೆಸ್ಪಾನ್ಸ್ ಮಾಡದೆ ಕಾರಿನಲ್ಲಿ ತೆರಳಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅವರ ಬಾಯಿಯನ್ನ ಯಾರು ಮುಚ್ಚಿಸಕ್ಕಾಗಲ್ಲ ಅನ್ನೋದೊಂದು ವಿಚಾರ ಇದೆ. ಯಾರಿಗೇನೇ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಹೀಗಿರ್ಬೇಕಾದ್ರೆ ಯತ್ನಾಳ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತಲೂ ಗೊತ್ತಿಲ್ಲ. ಜೊತೆಗಲ್ಲಿ ವಿಜಯೇಂದ್ರ ಅವರಿಗೆ ಜೈಕಾರ ಹಾಕಿದ್ದಾರೆ. ಭಕ್ತರು ಅಲ್ಲಿ ನಿಂತಿದ್ರಲ್ಲ ದೇವಸ್ಥಾನಕ್ಕೆ ಅಂತ ಬಂದವರು ಯತ್ನಾಳ್ ಅವರನ್ನ ನೋಡ್ತಾ ಇದ್ದ ಹಾಗೇನೆ ವಿಜಯೇಂದ್ರ ಅವರಿಗೆ ಜೈಕಾರ ಹಾಕಿದ್ದಾರೆ. ಅದಕ್ಕೂ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಟ್ಟಿಲ್ಲ. ना कैमरा बता जी जी सर थैंक यू सर जय विचार ಎಲ್ಲ एक सेल्फी लेंगे हम जम्मू एंड कश्मीर
सुद्धी नहीं ना कैमरा बताइए जी जी सर ಎಸ್ ನೋಡಿ, ಇದು ಚಾಮುಂಡಿ ಬೆಟ್ಟಕ್ಕೆ ಮೈಸೂರಿಗೆ ಯತ್ನಾಳ್ ಅವರು ಕೊಟ್ಟಿರುವಂಥ ಭೇಟಿ. ಈ ಸಂದರ್ಭದಲ್ಲಿ ಎರಡು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾವ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ಎದುರು ಹಾಕಿಕೊಳ್ಳಬೇಕು ಅನ್ನುವಂಥ ಹಿನ್ನೆಲೆಗಳಿಗೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಟ್ಟಂಥ ಯತ್ನಾಳ್ ಅವರು ಇದಕ್ಕಿದ್ದ ಹಾಗೇನೆ ಈಗ ಸೈಲೆಂಟ್ ಆಗಿದ್ದು ಯಾಕೆ ಅಂತ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಸಡನ್ ಆಗಿ ಯತ್ನಾಳ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿರೋದು ಹೇಗೆ ಅಂತ. ಯಾಕಂದರೆ ಅವ್ರದ್ದೊಂದು ಬ್ಯುಸಿ ಶೆಡ್ಯೂಲ್ ಇದೆ. ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿರುವಂಥದ್ದು ಸಹಜವಾಗಿ ಒಂದು ಕುತೂಹಲಕ್ಕೆ ಒಂದು ಪ್ರಶ್ನೆ ಕಾರಣವಾಗ್ತಾ ಇದೆ. ಈ ಶತ್ರು ಸಂಹಾರ ಪೂಜೆ ಗೀಜೆ ಏನಾದರೂ ಮಾಡಿಸ್ಬೇಕು ಅಂತ ತೆರಳಿದ್ದಾರಾ ಅನ್ನೋದು. ಯಾಕಂದರೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿರುವಂಥ ಹಿನ್ನೆಲೆಯಲ್ಲಿ ಇದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇವತ್ತು ಶುಕ್ರವಾರ ಬೇರೆ ವಿಶೇಷವಾದಂಥ ಪೂಜೆ ಕೂಡ ಇರುತ್ತೆ. ಈ ಶುಭ ದಿನ ಹೋಗಿರೋದು ಕೂಡ ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. जी जी सर